ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಜನಾರ್ದನ್ ರೆಡ್ಡಿ ಅವರು ಮತ್ತೊಮ್ಮೆ ಮಾತಾಡಿದ್ರು. ನನ್ನನ್ನು ಟಾರ್ಗೆಟ್ ಮಾಡಿ 8 ಗುಂಡು ಹಾರಿಸಿದ್ದಾರೆ ಅಂತ. ನಾನು ಕಾರಿಂದ ಇಳಿತಾ ಇದ್ದಂತೆ ಫೈರಿಂಗ್ ಶುರುವಾಯಿತು. ನೆನ್ನೆ 1 ಗುಂಡು ಸಿಕ್ಕಿತ್ತು, ಇವತ್ತು ಇನ್ನೊಂದು ಗುಂಡು ಸಿಕ್ಕಿದೆ. ಹಿಂದೆ ಭರತ್ ರೆಡ್ಡಿ ತಂದೆ ಹತ್ರ 3 ಕೋಟಿ ರೂಪಾಯಿಯ ವೆಪನ್ ಸಿಕ್ಕಿತ್ತು. ಭರತ್ ರೆಡ್ಡಿ ತಂದೆ ಶ್ರೀರಾಮುಲು ಮರ್ಡರ್ ಮಾಡೋದಕ್ಕೆ ಹೊರಟಿದ್ರು. ವಿಜಯೇಂದ್ರ ಸಮ್ಮುಖದಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಅಂತ. ಒಂದು ಸಣ್ಣ ಗುಡಿಸಲು ಸರ್, ಈಗ ನಿಮ್ಮನ್ನೇ ಗುರಿಯಾಗಿಸಿ 8 ಸುತ್ತಿನ ಗುಂಡೆ ದಾಳಿ ನಡೆದರು. ಅಷ್ಟಿಲ್ಲ, ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದರೆ ಎಲ್ಲ ಪ್ರೀ ಪ್ಲ್ಯಾಂಡಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಕಂಪ್ಲೀಟ್. ಹೌದು, ಬರ್ತಿದ್ದಂಗೆ ಇಲ್ಲ ಅಸಲು. ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರಬೇಕು ಅಂದ್ಕೊಳ್ತೀನಿ. ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ಸ್ಟಾರ್ಟ್ ಆಗಿದೆ. ಹೌದು, ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನು ಬೇಕಾಗಿದೆ? ಬಳ್ಳಾರಿ ನಗರಕ್ಕೆ ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ MLA. ಕುರುಗೋಡು ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ವಾರ್ಡಲ್ಲಿ ಮಟ್ಕಗಳು, ಕ್ಲಬ್ಗಳು, ಓಸಿಗಳು, ಡ್ರಗ್ಸು ಮತ್ತು ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು. ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ನ ನೆಪ ಇಟ್ಕೊಂಡ್ಬಿಟ್ಟು ನಾನೇನೋ ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸನ್ನು ನಾನು ಇವತ್ತು ಲಾಂಚ್ ಮಾಡಿದೆ. ಇನ್ನೊಂದು ಕಡೆ ಶಾಸಕನಾರ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ. ಅವನು ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ, ಅದು ಸಾರ್ವಜನಿಕ ಸ್ಥಳ. ಬೇಕು ಅಂತಾನೆ ಮನೆ ಮುಂದೆ ಬ್ಯಾನರ್ ಅಂತ ಹೇಳಿ ರಂಪ ರಾಮಾಯಣ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ದ್ವೇಷದ ರಾಜಕಾರಣಕ್ಕೊಬ್ಬ ಬಲಿಯಾಗಿದ್ದಾನೆ. ಬಳ್ಳಾರಿಯಲ್ಲಿ ಅಟ್ಟಹಾಸ ಮೆರೆದವ್ರನ್ನ ಸುಮ್ಮನೆ ಬಿಡಲ್ಲ, ಹೇಗೆ ಮಟ್ಟ ಹಾಕಬೇಕು ಅಂತ ಗೊತ್ತು. ಒಂದು ಅವನು ನೀಚ. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರು, ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕಿ ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ, ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ಎಲ್ಲರೂ ನಮ್ಮವ್ರು ಕೂಡ ಇಲ್ಲ ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿರೋದು. ನಾವು ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಬಾರ್ದು. ಸರ್ಕಾರದಿಂದ ಇರುತ್ತೆ, ನನ್ನ ಕಡೆಯಿಂದ ಇರುತ್ತೆ. ಸರ್, ನಮ್ಮ ಬಳ್ಳಾರಿಯವರು ಬಿಟ್ಟು ತೆಲಂಗಾಣ, ಆಂಧ್ರದಿಂದ ಜನರು ಕರೆಸಿದ್ರು, ಅವ್ರು ಬಂದಿದ್ರು ಅನ್ನೋ ಒಂದು ಆರೋಪ ಇದೆ ಸರ್. ಅಂದ್ರೆ ನೀವು ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ನೋಡಿ, ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ. ಮಾಹಿತಿ ಏನಾದರೂ ಕೇಳಿದ್ರೆ ಸರ್, CM ಆಗಲಿ DCM ಆಗಲಿ? ಇಲ್ಲ, DCM ಸಾಹೇಬರು ಮಾಡಿದ್ರು, ನಮ್ಮ ಎಲ್ಲ ಹೈಕಮಾಂಡ್ ಅವರು ಮಾಡಿದರು. ಎಲ್ಲರೂ ನೀನೇನು ನೋಡಪ್ಪ ಇವತ್ತು ಒಳ್ಳೆ ಎದಕ್ಕೆ ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನ್ಯಾಯ ನಿಮ್ಮ ಜೊತೆಗಿದೆ ಅಂತ. ಏನು ಇವನು ರಾಕ್ಷಸ ಈ 10-20 ವರ್ಷದಿಂದ ಮಾಡ್ಕೊಂಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.